ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನಿನ್ನೆ ಒಂದು ಫೋನ್ ಲಾಂಚ್ ಆಯಿತು. ಯಾವ ಕಂಪನಿ ಫೋನ್ ಅಪ್ಪ ಅಂದ್ರೆ ಅದು ರಿಯಲ್ಮಿ ಕಂಪನಿಯ C11 ಫೋನ್. ಮುಂಚೆನೆ ವಿಡಿಯೋ ಮಾಡಿದೆ 2 ವೀಕ್ಸ್ ಬ್ಯಾಕ್ ಅಲ್ಲಿ. ಇವತ್ತು ಈ ತಿಂಗಳು ಈ ಫೋನ್ ಲಾಂಚ್ ಆಗುತ್ತೆ ಅಪ್ಪ ಅಂತ. ಅದೇ ತರ ನಿನ್ನೆ ಲಾಂಚ್ ಆಯಿತು. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಲಾಕ್ಡೌನ್ ಹಂಗೆ ಶುರು ಆಯ್ತು ಬೆಂಗಳೂರಲ್ಲಿ. ಇದಕ್ಕೂ ಸಂಬಂಧ ಇಲ್ಲ ಬಿಡಿ. ಒಟ್ನಲ್ಲಿ ಲಾಂಚ್ ಆಯ್ತು. ಏನಪ್ಪ ಇದ್ರದ್ದು ಫೀಚರ್ಸ್, ಯಾವಾಗಪ್ಪ ನಿಮ್ಗೆ ಫೋನ್ ಸಿಗುತ್ತಂದ್ರೆ ಲಾಂಚ್ ನೆನ್ನೆ ಮಾಡಿದ್ದಾರೆ. ಆದ್ರೆ ರಿಲೀಸ್ ಅಂದ್ರೆ ಯಾವಾಗ ವೆಬ್ಸೈಟ್ಸ್ ಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಆನ್ಲೈನ್ ಅಲ್ಲಿ ಮೊದಲು ಬರ್ತಾ ಹೋಗುತ್ತೆ. ಆಫ್ಲೈನ್ ಗಿಂತ ಆನ್ಲೈನ್ ಅಲ್ಲಿ ನಿಮಗೆ realme.com ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತಾ ಬರುತ್ತೆ. ಯಾವಾಗ ಸಿಗ್ತಾ ಬರುತ್ತಪ್ಪ ಅಂದ್ರೆ ಜುಲೈ 22ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸೇಲ್ಸ್ ನಡೆಯುತ್ತೆ. ಆ ಸೇಲ್ಸ್ ಅಲ್ಲಿ ನೀವು ಹೋಗ್ಬಿಟ್ಟು ಈಸಿಯಾಗಿ ಪರ್ಚೇಸ್ ಮಾಡಬಹುದು. ವೆಯ್ಟ್ ಮಾಡಿದ ತಕ್ಷಣ ಕ್ಲೀನ್ ಆಗಿ 12 ಗಂಟೆಗೆ ಕುತ್ಕೊಂಡು ಫೋನ್ ಪರ್ಚೇಸ್ ಮಾಡಬೇಡಿ. 7,000 ರೂಪಾಯಿ ನಿಮ್ಗೆ ಈ ಫೋನ್ ಸಿಗುತ್ತೆ. ಬನ್ನಿ ಈ ಫೋನ್ ಮೇನ್ ಕೀ ಫೀಚರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಬನ್ನಿ, ಟೈಮ್ ವೇಸ್ಟ್ ಮಾಡಿದ್ದೀರಿ, ವಿಡಿಯೋ ಶುರು ಮಾಡೋಣ. ಫಸ್ಟು ಎಷ್ಟು ಪ್ರೈಸ್ ನೋಡೋಣ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 7,500 ರೂಪಾಯಿಗೆ ರಿಯಲ್ಮಿ C11 ಬಂದ್ಬಿಟ್ಟು ಬಿಗ್ ಬ್ಯಾಟ್ರಿ ಲಾರ್ಜ್ ಡಿಸ್ಪ್ಲೇ ಅಂತ ಅನ್ಬೋದು. 2GB ರ್ಯಾಮ್ 32GB ಇಂಟರ್ನಲ್ಸು 7,500 ರೂಪಾಯಿಗೆ ಸೂಪರ್ ಅಂತ ಅನ್ಬೋದು. ನಿಮಗೆ 2 ಕಲರ್ ಎಲ್ಲ ಅವೈಲೇಬಲ್ ಕೂಡ ಇದೆ. ಮೊದಲು ಬ್ಯಾಟ್ರಿ ನೋಡೋಣ. ಬಿಗರ್ ಬ್ಯಾಟ್ರಿ ಅಂದ್ರೆ ಏನಪ್ಪ ಅಂದರೆ ನಿಮಗೆ 40 ಡೇಸ್ ಸ್ಟ್ಯಾಂಡ್ ಬೈ ಸಿಗುತ್ತೆ. ಅಂದರೆ 40 ಡೇಸ್ ಒಂದ್ಸತಿ ಚಾರ್ಜ್ ಹಾಕಿದ್ರೆ ನೀವು 40 ಡೇಸ್ ಈಸಿಯಾಗಿ ಯೂಸ್ ಮಾಡ್ಬೋದು. ಗೇಮಿಂಗ್ ಬಂದ್ಬಿಟ್ಟು ನಿಮಗೆ 12 ಅವರ್ಸ್ ಆಡ್ಬೋದು. ನನ್ನ ಪ್ರಕಾರ ಪಬ್ಜಿ ಎಲ್ಲ ಆಡೋಂಗಿರೋ 4 ಅವರ್ ಬರುತ್ತೆ. ಯೂಸ್ ಅಂತ ಅನ್ಬೋದು. ಸಾಕು ನಿಮಗೆ 7,500 ರೂಪಾಯಿಗೆ 5,000 mAh ಬ್ಯಾಟ್ರಿ ಯೂಜ್ ತೊಗೊಂಡಂಗಿದ್ರೆ ಈ ಫೋನ್ ತೊಗೊಳ್ರಪ್ಪ. ಬ್ಯಾಟ್ರಿ ಸಕ್ಕತ್ತಾಗಿದೆ. ನಿಮಗೆ ಡಿಸ್ಪ್ಲೇ ನೋಡಿದ್ರೆ ನಿಮಗೆ 6.5 ಲಾರ್ಜ್ ಡಿಸ್ಪ್ಲೇ ಸಿಗುತ್ತೆ. ಮಿನಿ ಡ್ರಾಪ್ ಫುಲ್ ಸ್ಕ್ರೀನ್ ನೋಡ್ತಾ ಇರ್ಬೋದು. ಮಿನಿ ಡ್ರಾಪ್ ಅಂದರೆ ನೋಡ್ತಾ ಇರ್ಬೋದು. ಹೀಗಿದೆ ಗುರು ಡಿಸ್ಪ್ಲೇ, ಸಕ್ಕತ್ತಾಗಿದೆ. ಎಕ್ಸ್ಪೆಕ್ಟೇಷನ್ ಹೇಳ್ಬೋದು 7,500 ರೂಪಾಯಿ ನಮ್ಮ ಹತ್ರ ಇದೆ, ಏನು ಬೇಕಾದ್ರೆ ತೊಗೊಬೋದು ಅಂತ. ಬಾಡಿ ರೇಷಿಯೋ ನೋಡ್ಬೋದು 88.7 ಬಾಡಿ ರೇಷಿಯೋ ಕೂಡ ಇದೆ. ಸೂಪರ್, ಎನಿಥಿಂಗ್ ಬೇಕಾದ್ರೆ ವ್ಯೂ ಮಾಡ್ಬೋದು ಇದರಲ್ಲಿ. ಕ್ಯಾಮ್ರಾ ನೋಡೋಣ. 13MP + 2MP ಬಂದರೆ ನಿಮಗೆ 2 ಕ್ಯಾಮ್ರಾ ಸಿಗೋದು. ಬ್ಯಾಕ್ ಸೈಡಲ್ಲಿ ನೋಡಿದರೆ ಮತ್ತು ಟಾರ್ಚ್ ಕೊಟ್ಟಿದ್ದಾರೆ. ಪೋರ್ಟ್ರೇಟ್ ಮೋಡ್ ಆರಾಮ್ಸೆ ಮಾಡ್ಬೋದು. ಮತ್ತು 1080pಯಲ್ಲಿ ನೀವು ಈಸಿಯಾಗಿ ವಿಡಿಯೋ ಶೂಟ್ ಮಾಡ್ಬೋದು. ಪೋರ್ಟ್ರೇಟ್ ಮೋಡಲ್ಲಿ ಸ್ಲೋ ಮೋಷನೆಲ್ಲ ಈಸಿಯಾಗಿ ತೊಗೊಬೋದು. ಗೇಮಿಂಗ್ ನೋಡೋಣ. ಗೇಮಿಂಗ್ ಏನೇನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ Helio G35 ಗೇಮಿಂಗ್ ಪ್ರೊಸೆಸರ್ ಅಂತ ಅನ್ಬೋದು. ಸೂಪರ್ ಗುರು. ಏನು ಈ ಪ್ರೊಸೆಸರ್ ಬಗ್ಗೆ ಹೇಳೋದೇ ಬೇಡ ಬಿಡಿ, ಸಕ್ಕತ್ತಾಗಿದೆ. ಮೀಡಿಯಾಟೆಕ್ ಕಡೆಯಿಂದ ಬರುವ Helio G35 ಸೂಪರ್ ಪ್ರೊಸೆಸರ್ ಅಂತಲೇ ಅನ್ಬೋದು. ಮತ್ತು ಫೇಸ್ ಲಾಕ್ ಆಪ್ಷನ್ ಕೂಡ ಇದೆ. ನೋ ನೀಡೆಡ್ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ ಬೇಡ ಗುರು, ಫೇಸ್ ಲಾಕ್ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಪಾಸ್ವರ್ಡ್ ಹಾಕಿ ಮರ್ತೋಗ್ಬಿಡ್ತೀರ. ಫೇಸು ಹಂಗೆ ಜೆರಾಕ್ಸ್ ಆಗಿಬಿಟ್ಟಿರ್ತದೆ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ. ಮುಂದೆ ಕ್ಯಾಮ್ರಾ ಕೂಡ ಸೂಪರ್ ಆಗಿದೆ. 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮುಂದೆ. ಮತ್ತು ಗೇಮಿಂಗ್ ನೋಡೋಣ. ಗೇಮಿಂಗ್ದು ಸ್ಕೋರಿಂಗ್ ಲೆವೆಲ್ ನೋಡ್ಬೋದು. Helio G35 ಮತ್ತು P22 Helio ಸೂಪರಾಗಿ ಗೇಮ್ ಆಡುತ್ತೆ. ಸೂಪರ್ ಫಾಸ್ಟ್ ಅಂತ ನಮ್ಮದು. ಪಬ್ಜಿ ಆಡ್ಬೋದಪ್ಪ. 7,500 ರೂಪಾಯಿ ಪಬ್ಜಿ ಆಡ್ಬೋದು. ಆದರೆ ಸ್ವಲ್ಪ ಲ್ಯಾಗ್ ಆಗುತ್ತೆ. 2GB ರ್ಯಾಮಲ್ಲೂ ಇರೋದು, ಲ್ಯಾಗ್ ಆಗಲೇಬೇಕಾಗಿದೆ. ಮತ್ತು ಡಿಸೈನ್ ನೋಡ್ಬೋದು. ಡಿಸೈನ್ ಏನಿದೆ ಅಂದರೆ ಜಿಯೋಮೆಟ್ರಿಕ್ ಆರ್ಟ್ ಡಿಸೈನ್ ಅಂತಾರೆ ಇದನ್ನು. ಸೂಪರ್ ಡಿಸೈನ್ ಅಂತಲೇ ಅನ್ಬೋದು. 450 ಕಂಫರ್ಟಬಲ್ ಕವರ್ಸ್ ಕೂಡ ಹಾಕಿದ್ದಾರೆ. ಕಂಫರ್ಟಬಲ್ ಅಂದರೆ 450 ಪ್ಲಸ್ ಕಂಫರ್ಟಬಲ್ ಕವರ್ಸ್ ಹಾಕ್ಬೋದಪ್ಪ ಇದಕ್ಕೆ. ಮತ್ತು ಸ್ಲಿಮ್ ಸ್ಲಾಟ್ ಏನೆಲ್ಲ ಇದೆ ನೋಡ್ತಾ ಇರ್ಬೋದು. 2 ಸಿಮ್ ಇದೆ, ಸ್ಲಾಟ್ ಇದೆ. ಮತ್ತು ಒಂದು ಮೆಮೊರಿ ಕಾರ್ಡ್ ಸ್ಲಾಟ್ ಕೂಡ ಇದೆ. ಎಕ್ಸ್ಪ್ಯಾಂಡಬಲ್ ನಿಮಗೆ 258GB ಅಂತ ಎಕ್ಸ್ಪ್ಯಾಂಡಬಲ್ ಮಾಡ್ಬೋದು. ನೋಡ್ತಾ ಇರ್ಬೋದು ಕಲರ್ಸ್ ಹೇಗಿದೆ ಅಂತ. ಕಲರ್ಸ್ ಹಿಂಗಿದೆ 2 ಕಲರು. ಮತ್ತು ಪವರ್ ಬಟನ್ ಟೆಸ್ಟು, ವಾಲ್ಯೂಮ್ ಬಟನ್ ಟೆಸ್ಟ್ ನೋಡ್ತಾ ಇರ್ಬೋದು. 10mm ಮೈಕ್ರೋ ಡ್ರಾಪ್ ಪಿನ್ ಟೆಸ್ಟ್, ಚಾರ್ಜಿಂಗ್ ಟೆಸ್ಟ್ ನೋಡ್ಬೋದು. ಮತ್ತು ಮೇನ್ ಫೀಚರ್ಸ್ ನೋಡ್ಕೊಂಬಿಡೋಣಪ್ಪ. ಇದ್ರದ್ದು 6 ಮೇನ್ ಫೀಚರ್ಸ್ ಇದೆ ಇದರಲ್ಲಿ. ನೋಡ್ತಾ ಇರ್ಬೋದು ಏನೆಲ್ಲ ಇದೆ ಅಂತ. 6 ಮೇನ್ ಫೀಚರ್ಸ್ ಇಷ್ಟೇ ಗೈಸ್. ಈ ಫೋನ್ ಬೇಕಂದ್ರೆ ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡಿಬಿಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ಮತ್ತು ಬೆಲ್ ನೋಟಿಫಿಕೇಶನ್ ಒತ್ತೋದು ಮಾತ್ರ ಮರಿಬೇಡಿ. ಒತ್ತಾದ್ಮೇಲೆ ಆಲ್ ಇಟ್ಬಿಡಿ. ನಾನು ಮಾಡ್ತಾರೋ ವಿಡಿಯೋಸ್ ನಿಮಗೆ ಬೇಗ ಬರುತ್ತೆ. ಇಲ್ಲಿಗೆ ವಿಡಿಯೋ ಮುಗಿಸಿದ್ದೀನಿ. ಬಾಯ್.